ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರು ಯಾವ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆದರೆ ಅನ್ಯೋನ್ಯವಾಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರನ್ನು ಮದುವೆ ಆಗ್ಬೋದು. ಇಬ್ಬರಲ್ಲೂ ಒಂದೇ ವ್ಯಕ್ತಿತ್ವ, ಒಂದೇ ಸ್ವಭಾವ, ಒಂದೇ ಮನೋಭಾವ, ಒಂದೇ ಡಿಸಿಷನ್ ಬರೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಇರ್ತದೆ, ಪ್ರೀತಿ ವಿಶ್ವಾಸ ಇರ್ತದೆ. ಏನೇ ಸಮಸ್ಯೆಗಳು ಬಂದರೂ ಇಬ್ಬರೂ ಒಂದೇ ನಿರ್ಧಾರದಿಂದ ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ ಚೈತನ್ಯ ಬರೋದ್ರಿಂದ ಇವರು ವೃಶ್ಚಿಕ ರಾಶಿಯವರನ್ನು ಮದುವೆ ಆಗ್ಬೋದು. ಇನ್ನು ವೃಶ್ಚಿಕ ರಾಶಿಯವರು ಧನುಸ್ಸು ರಾಶಿಯವರನ್ನು ಸಹ ಮದುವೆ ಆಗ್ಬೋದು. ಧನುಸ್ಸು ರಾಶಿಯ ಅಧಿಪತಿ ಗುರು, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಇಬ್ಬರು ಮಿತ್ರ ಗ್ರಹಗಳಾಗೋದ್ರಿಂದ ಇಬ್ಬರಲ್ಲೂ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಮನೋಭಾವ ಬರೋದ್ರಿಂದ ಸಮಸ್ಯೆಗಳು ಏನೇ ಬಂದರೂ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ ಚೈತನ್ಯ ಇವರಲ್ಲಿ ಇರೋದ್ರಿಂದ ಧನುಸ್ಸು ರಾಶಿಯವರನ್ನು ಇವರು ಮದುವೆ ಆಗ್ಬೋದು. ಇನ್ನು ವೃಶ್ಚಿಕ ರಾಶಿಯವರು ಮಕರ ರಾಶಿಯವರನ್ನು ಮದುವೆ ಆಗೋ ಆಗಿಲ್ಲ. ಮಕರ ರಾಶಿಯ ಅಧಿಪತಿ ಶನಿ ಭಗವಾನರು, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಭಗವಾನರು ಇಬ್ಬರು ಶತ್ರುಗ್ರಹಗಳಾಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಆರೋಪ ಬರ್ತತೆ, ಮನಸ್ತಾಪ ಜಾಸ್ತಿ ಆಗ್ತತೆ, ವೈಮನಸ್ಸಾಗ್ತತೆ, ಒಬ್ಬರಿಗೊಬ್ಬರಿಗೆ ಸ್ಪಂದಿಸ್ತಕ್ಕಂಥ ಮನೋಭಾವ ಇರೋದಿಲ್ಲ. ಆದ್ದರಿಂದ ಮಕರ ರಾಶಿಯವರನ್ನು ಮದುವೆ ಆದರೆ ಜೀವನದಲ್ಲಿ ಉತ್ತಮವಾಗಿ ಇರೋದಿಲ್ಲ. ಇನ್ನು ವೃಶ್ಚಿಕ ರಾಶಿಯವರು ಕುಂಭ ರಾಶಿಯವರನ್ನು ಮದುವೆ ಆಗೋ ಆಗಿಲ್ಲ. ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಭಗವಾನರು ಎರಡೂ ಗ್ರಹಗಳು ಶತ್ರು ಗ್ರಹಗಳಾಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಕಷ್ಟ, ನೋವು, ಸಮಸ್ಯೆಗಳು ಬಂದಾಗ ಒಬ್ಬರಿಗೊಬ್ಬರಿಗೆ ಸ್ಪಂದಿಸುವ ಮನೋಭಾವ ಇರೋದಿಲ್ಲ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾರೆ. ಒಂದು ವೇಳೆ ಈ ಸಮಸ್ಯೆ ವಿಕೋಪಕ್ಕೆ ಹೋದರೆ ಡೈವರ್ಸ್ ಹಂತಕ್ಕೂ ಹೋಗುವ ಸಾಧ್ಯತೆಗಳಿರೋದ್ರಿಂದ ಕುಂಭರಾಶಿಯವರು ವೃಶ್ಚಿಕ ರಾಶಿಯವರು ಕುಂಭರಾಶಿಯವರನ್ನು ವಿವಾಹ ಆಗೋ ಹಾಗೆ ಇಲ್ಲ. ಇನ್ನು ವೃಶ್ಚಿಕ ರಾಶಿಯವರು ಮೀನ ರಾಶಿಯವರನ್ನು ಮದುವೆ ಆಗ್ಬೋದು. ಕುಜ ಮತ್ತು ಗುರು ಮಿತ್ರ ಗ್ರಹಗಳಾಗೋದ್ರಿಂದ ಮತ್ತು ವೃಶ್ಚಿಕ ರಾಶಿಗೆ ಮೀನ ರಾಶಿ 5ನೇ ರಾಶಿ ಆಗೋದ್ರಿಂದ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡಿಕೊಂಡು ದಿನೇ ದಿನೇ ಅಭಿವೃದ್ಧಿಯತ್ತ ಹೋಗಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರೋದ್ರಿಂದ ಮೀನ ರಾಶಿಯವರನ್ನು ಮದುವೆ ಆಗ್ಬೋದು. ಇನ್ನು ವೃಶ್ಚಿಕ ರಾಶಿಯವರು ಮೇಷ ರಾಶಿಯವರನ್ನು ಮದುವೆ ಆಗಲಿಕ್ಕೂ ಅವಕಾಶ ಇದೆ. ಆದರೆ ಮೇಷರಾಶಿಯವರ ನಿಮ್ಮೊಟ್ಟಿಗೆ ಒಳ್ಳೆಯ ಫ್ರೆಂಡ್ ಸರ್ಕಲ್ ಇದ್ದರೆ ಮಾತ್ರ ಮದುವೆ ಆಗುವ ನಿರ್ಧಾರವನ್ನು ಮಾಡೋದು ಉತ್ತಮ. ಯಾಕೆಂದರೆ ಕುಜ ಷಷ್ಠಾಷ್ಟಕ ದೋಷ ಆಗೋದ್ರಿಂದ ಕೆಲವು ಟೈಮ್ ಇಬ್ಬರಲ್ಲೂ ನೆಗೆಟಿವ್ ವೈಬ್ರೇಷನ್ ಬಂದಾಗ ಅದು ಹೈ ಲೆವೆಲ್ಗೆ ಹೋಗೋ ಸಾಧ್ಯತೆಗಳಿರೋದ್ರಿಂದ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಂಬುದು ಬಹಳ ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರು ವೃಷಭ ರಾಶಿಯವರನ್ನು ಮದುವೆ ಆಗ್ಬೋದು. ವೃಷಭ ರಾಶಿಯ ಅಧಿಪತಿ ಶುಕ್ರ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಮಿತ್ರ ಗ್ರಹಗಳಾಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ, ನೆಮ್ಮದಿ ಇರ್ತತೆ. ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ ಚೈತನ್ಯ, ಪರಸ್ಪರ ಪ್ರೀತಿ ವಿಶ್ವಾಸ ಮನೋಭಾವ ಬರೋದರಿಂದ ವೃಷಭ ರಾಶಿಯವರನ್ನು ಮದುವೆ ಆಗ್ಬೋದು. ಇನ್ನು ಈ ವೃಶ್ಚಿಕ ರಾಶಿಯವರು ಮಿಥುನ ರಾಶಿಯವರನ್ನು ಮದುವೆ ಆಗೋ ಆಗಿಲ್ಲ. ಮಿಥುನ ರಾಶಿಯ ಅಧಿಪತಿ ಬುಧ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಶತ್ರುಗ್ರಹಗಳು ಆಗೋದ್ರಿಂದ ಹಾಗೂ ಷಷ್ಠಾಷ್ಟಕ ದೋಷ ಉಂಟಾಗೋದ್ರಿಂದ ಮಿಥುನ ರಾಶಿಯವರನ್ನು ಮದುವೆ ಆದರೆ ಒಬ್ಬರಿಗೊಬ್ಬರಿಗೆ ಸ್ಪಂದಿಸುವ ಮನೋಭಾವ ಇರೋದಿಲ್ಲ. ಮನಸ್ತಾಪಗಳಿಗೆ ಕಾರಣ ಆಗುತ್ತೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಹೊರಿಸುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಆದ್ದರಿಂದ ಮಿಥುನ ರಾಶಿಯವರು ಉತ್ತಮ ಅಲ್ಲ. ಇನ್ನು ವೃಶ್ಚಿಕ ರಾಶಿಯವರು ಕಟಕ ರಾಶಿಯವರನ್ನು ಮದುವೆ ಆಗ್ಬೋದು. ಕಟಕ ರಾಶಿಯ ಅಧಿಪತಿ ಚಂದ್ರ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಇಬ್ಬರು ಮಿತ್ರ ಗ್ರಹಗಳಾಗೋದ್ರಿಂದ ಈ ರಾಶಿಯವರು ಕಟಕ ರಾಶಿಯವರನ್ನು ಮದುವೆ ಆದರೆ
ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಚೈತನ್ಯ, ಇಬ್ಬರು ಹೊಂದಾಣಿಕೆಯಾಗಿ ಹೋಗ್ತಕ್ಕಂಥ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ. ಸೊ ಅದರಿಂದ ಕಟಕ ರಾಶಿಯವರನ್ನು ಮದುವೆ ಆಗ್ಬೋದು. ಇನ್ನು ವೃಶ್ಚಿಕ ರಾಶಿಯವರು ಸಿಂಹ ರಾಶಿಯವರನ್ನು ಸಹ ಮದುವೆ ಆಗ್ಬೋದು. ಕುಜ ಮತ್ತು ರವಿ ಮಿತ್ರಗ್ರಹಗಳಾಗಿರೋದ್ರಿಂದ ಸಿಂಹ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ, ನೆಮ್ಮದಿ, ಪ್ರೀತಿ, ವಿಶ್ವಾಸ ಇರೋದರಿಂದ ಸಿಂಹ ರಾಶಿಯವರನ್ನು ಸಹ ಇವರು ಮದುವೆ ಆಗೋದ್ರಿಂದ ಉತ್ತಮವಾಗಿ ಇರ್ತದೆ. ಇನ್ನು ಕಟಕ ರಾಶಿಯವರು, ವೃಶ್ಚಿಕ ರಾಶಿಯವರು ಕನ್ಯಾ ರಾಶಿಯವರನ್ನು ಮದುವೆ ಆಗೋ ಹಾಗಿಲ್ಲ. ಕನ್ಯಾ ರಾಶಿಯ ಅಧಿಪತಿ ಬುಧ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಇಬ್ಬರು ಶತ್ರುಗ್ರಹಗಳಾಗೋದ್ರಿಂದ ಇವರನ್ನು ಮದುವೆ ಆದರೆ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರೋದಿಲ್ಲ. ಮನಸ್ತಾಪ, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಕ್ಕಂಥದ್ದು, ಶತ್ರುತ್ವ ಭಾವ ಮನೋಭಾವ ಉಂಟಾಗೋದ್ರಿಂದ ಕನ್ಯಾ ರಾಶಿಯವರ ವಿವಾಹ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಅಲ್ಲ. ಇನ್ನು ವೃಶ್ಚಿಕ ರಾಶಿಯವರು ತುಲಾ ರಾಶಿಯವರನ್ನು ಮದುವೆ ಆಗ್ಬೋದು. ತುಲಾ ರಾಶಿಯ ಅಧಿಪತಿ ಶುಕ್ರ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಇಬ್ಬರು ಮಿತ್ರಗ್ರಹಗಳಾಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಇರ್ತದೆ. ಪ್ರೀತಿ, ವಿಶ್ವಾಸ, ನಂಬಿಕೆ ಇರೋದರಿಂದ ತುಲಾ ರಾಶಿಯವರನ್ನು ವೃಶ್ಚಿಕ ರಾಶಿಯವರು ವಿವಾಹ ಆಗ್ಬೋದು. ವೀಕ್ಷಕರೇ, ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಮೀನ ರಾಶಿ, ವೃಷಭ ರಾಶಿ ಹಾಗೂ ಕಟಕ ರಾಶಿ ಅವರನ್ನು ಮದುವೆ ಆದರೆ ತುಂಬ ಉತ್ತಮವಾಗಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.